ಆತ್ಮೀಯ ಜನಕನ್ನಡ ಮಾಧ್ಯಮ ವಾಹಿನಿ ವೀಕ್ಷಕರೇ ನಮಸ್ಕಾರಗಳು. ಶಿವಶಂಕರ್ ಡಿ ಐಹೊಳಿ ಹಾಗೂ ಜಗದೀಶ್ ಎಂ ಉಣಕಲ್ ಪ್ರಸ್ತುತಪಡಿಸುತ್ತಿರುವ ವರದಿಗೆ ಸ್ವಾಗತ. ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆಯ 27ನೇ ಸಂಸ್ಥಾಪನೆ ದಿನಾಚರಣೆ ಅಂಗವಾಗಿ ಹುಬ್ಬಳ್ಳಿಗೆ ಆಗಮಿಸಿದ್ದ ಕರ್ನಾಟಕ ರಾಜ್ಯ ಸಾರಿಗೆ ಹಾಗೂ ಮುಜರಾಯಿ ಇಲಾಖೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 127 ಹೊಸ ಬಸ್ಗಳ ಲೋಕಾರ್ಪಣೆ ಮಾಡಿದರು. ಅಪಘಾತ ರಹಿತ ಚಾಲಕರಿಗೆ ಬೆಳ್ಳಿ ಪದಕಗಳನ್ನು ನೀಡಿ ಗೌರವಿಸಲಾಯಿತು. ಅಪಘಾತದಲ್ಲಿ ಮೃತಪಟ್ಟ ನೌಕರರ ಕುಟುಂಬಕ್ಕೆ ಪರಿಹಾರದ ಚೆಕ್ ವಿತರಿಸಲಾಯಿತು. ನಗದು ರಹಿತ ಚಿಕಿತ್ಸೆಗಾಗಿ ಸಾರಿಗೆ ಸಂಜೀವಿನಿ ಲೋಕಾರ್ಪಣೆ ಮಾಡಲಾಯಿತು. ವಾಯುವ್ಯ ಸಾರಿಗೆ ಸಂಪದ ಡಿಜಿಟಲ್ ತ್ರೈಮಾಸಿಕ ಪತ್ರಿಕೆ ಬಿಡುಗಡೆಗೊಳಿಸಲಾಯಿತು. ವಹಿವಾಟಿಗಾಗಿ ಯುಪಿಐ ತಂತ್ರಾಂಶ ಬಿಡುಗಡೆ, ನೂತನ ಕಿರಿಯ ಸಹಾಯಕರು ಹಾಗೂ ತಾಂತ್ರಿಕ ಸಿಬ್ಬಂದಿ ನೇಮಕ ಪತ್ರ ವಿತರಣೆ ಮಾಡಲಾಯಿತು. ಅಂತರ್ ವಿಭಾಗೀಯ ಮಟ್ಟದಲ್ಲಿ ಕ್ರೀಡೆ ಕಲೆ ವಿಜೇತರಿಗೆ ಪಾರಿತೋಷಿಕ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು, ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಾರಿಗೆ ಸಂಸ್ಥೆಯ ಅಭಿವೃದ್ಧಿ ಕಾಣುತ್ತಿದೆ. ಹೊಸ ಬಸ್ಗಳ ಖರೀದಿ, ಹೊಸ ಸಿಬ್ಬಂದಿ ನೇಮಕಾತಿಗಳು, ಸಕಾಲಕ್ಕೆ ವೇತನ ದೊರೆಯುವಂತಾಗಿದೆ ಎಂದರು. ನಾರಿ ಶಕ್ತಿ ಯೋಜನೆ ಅಡಿ ಇದುವರೆಗೆ 74.18 ಕೋಟಿ ಮಹಿಳಾ ಪ್ರಯಾಣಿಕರು ಉಚಿತವಾಗಿ ಪ್ರಯಾಣ ಮಾಡಿರುತ್ತಾರೆ. ಇದಕ್ಕಾಗಿ 1905.7 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಭಾರತದಲ್ಲಿ ಇದೊಂದು ಯಶಸ್ವಿ ಯೋಜನೆಯಾಗಿದೆ ಎಂದರು. ನಮ್ಮ ಜನಕನ್ನಡ ಮಾಧ್ಯಮ ವಾಹಿನಿ ವಿಶ್ಲೇಷಣೆ ಏನೆಂದರೆ, ರಾಜ್ಯ ಸರ್ಕಾರದ ಸಾರಿಗೆ ಇಲಾಖೆ ರಾಜ್ಯದ ನಾರಿಯರಿಗೆ ಉಚಿತ ಪ್ರಯಾಣ ಒದಗಿಸಿದ್ದು ಖಚಿತವಾಗಿ ಸ್ವಾಗತಾರ್ಹವೇನೂ ಹೌದು. ಇದರಿಂದಾಗಿ ಆರ್ಥಿಕ ಹೊರೆಯನ್ನು ಸರಿದೂಗಿಸಲು ಬರಲಿರುವ ದಿನಗಳಲ್ಲಿ ಟಿಕೆಟ್ ದರ ಹೆಚ್ಚಿಸುವುದು ಅನಿವಾರ್ಯವಾಗಲಿದೆ. ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರಿ ಸಾರಿಗೆ ಬಸ್ಗಳಲ್ಲಿ ವೃದ್ಧರಿಗೆ, ಚಿಕಿತ್ಸೆಗಾಗಿ ಪ್ರಯಾಣಿಸುವ ಅಸ್ವಸ್ಥ ಜನರಿಗೆ, ಅದರಲ್ಲೂ ವಿಶೇಷವಾಗಿ ಶಾಲಾ ಹಾಗೂ ಕಾಲೇಜು ವಿದ್ಯಾರ್ಥಿನಿಯರಿಗೆ ನಾರಿ ಶಕ್ತಿ ಯೋಜನೆಯಿಂದಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ದುಸ್ತರವಾಗಿದೆ. ಸರ್ವೇ ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಸಾರಿಗೆ ಸಂಸ್ಥೆಗಳಿಗೆ ಬೆಂಗಳೂರು ಹಾಗೂ ದಕ್ಷಿಣ ಕರ್ನಾಟಕದಲ್ಲಿ ಉಪಯೋಗಿಸಿದ ಹಳೆಯ ಡಕೋಟಾ ಬಸ್ಗಳನ್ನು ತಳ್ಳಲಾಗುತ್ತದೆ ಎಂಬ ಆರೋಪ ಕೇಳಿಬರುತ್ತದೆ. ಉತ್ತರ ಕರ್ನಾಟಕದ ಬಸ್ಗಳಿಗೆ GPS ಟ್ರ್ಯಾಕಿಂಗ್ ಸೌಲಭ್ಯ ಒದಗಿಸದೆ ಮಲತಾಯಿ ಧೋರಣೆ ಅನುಸರಿಸಲಾಗುತ್ತಿದೆ. BRTS ಚಿಗರಿ ಬಸ್ಗಳಲ್ಲಿ ಡಿಸ್ಪ್ಲೇ ಹಾಗೂ ಸ್ವಯಂಚಾಲಿತವಾಗಿ ಬಸ್ ಸ್ಟಾಪ್ಗಳ ಘೋಷಣೆ ಸಂಪೂರ್ಣವಾಗಿ ನಿಂತು ಹೋಗಿದೆ. ಹಲವು ಬಸ್ಗಳಲ್ಲಿ AC ಕೆಲಸ ಮಾಡುತ್ತಿಲ್ಲ. ನಗರದ ಹಲವು ಬಸ್ ನಿಲ್ದಾಣಗಳಲ್ಲಿ ಸಿಟಿ ಬಸ್ಗಳ ಆಗಮನ ನಿರ್ಗಮನಗಳ ಸೂಚನಾ ಫಲಕಗಳಿಲ್ಲ. ಸುಸಜ್ಜಿತವಾದ ಬಸ್ ಸ್ಟಾಪ್ಗಳಿಲ್ಲ. ಸದ್ಯದಲ್ಲಿಯೇ ನಿಮ್ಮ ನೆಚ್ಚಿನ ಜನಕನ್ನಡ ಮಾಧ್ಯಮ ವಾಹಿನಿಯು ಈ ಎಲ್ಲ ನಗರ ಸಾರಿಗೆ ಸೇವೆಯ ಕುಂದುಕೊರತೆಗಳ ಕುರಿತು ಪ್ರಯಾಣಿಕರೊಂದಿಗೆ ಸರ್ವೇಕ್ಷಣೆ ಮಾಡಲಿದೆ. ನಂತರ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಪರಿಹಾರೋಪಾಯಗಳ ಕುರಿತು ಸಂದರ್ಶನ ನಡೆಸಲಿದೆ. ಆದ್ದರಿಂದ ಈ ವರದಿಯನ್ನು ನೋಡಿದ ನಮ್ಮ ಚಾನಲ್ ಪ್ರಜ್ಞಾವಂತ ನಾಗರಿಕರು ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಬೇಕೆಂದು ಮನವಿ. ಈ ರೀತಿಯ ಸಮಾಜೋಪಯೋಗಿ ವರದಿಗಳನ್ನು ನಿಮಗೆ ಪ್ರಸ್ತುತಪಡಿಸುವಂತಾಗಲು ಜನಕನ್ನಡ ಮಾಧ್ಯಮ ವಾಹಿನಿಯನ್ನು ಬೆಂಬಲಿಸಿ ಉಚಿತವಾಗಿ ಚಂದಾದಾರರಾಗುವ ಮೂಲಕ ಸಬ್ಸ್ಕ್ರೈಬ್ ಬಟನ್, ಲೈಕ್ ಬಟನ್ ಮತ್ತು ಶೇರ್ ಬಟನ್ ಒತ್ತುವ ಮೂಲಕ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಶುಭ ಹಾರೈಸಿ. ನಿಮ್ಮ ಸಲಹೆ ಸೂಚನೆಗಳಿಗೆ ನಾವು ಸದಾ ಸ್ವಾಗತಿಸುತ್ತೇವೆ. ನಿಮ್ಮ ಸಲಹೆಗಳನ್ನು ಇಲ್ಲಿನ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಅಥವಾ ನಮ್ಮ ವಾಟ್ಸ್ಆಪ್ ಸಂಖ್ಯೆ 6363107112ಗೆ ಸಂದೇಶ ಮೂಲಕ ತಿಳಿಸಬೇಕಾಗಿ ವಂದನೆಗಳು. ಸಿಮೆಂಟ್ ವರ್ಕ ಎಷ್ಟು 10 ವರ್ಷ ಕಟ್ಟೋದು 15 ಬೆಳೆ ಚಿಂದ್ರ ತಪ್ಪನೂ ಕಡಿಬೇಕು ನೀವು. ಅಂದರೆ ಇನ್ನು 10 ವರ್ಷ ಆಕ್ಸಿಡೆಂಟು ಮಾಡಬಾರ್ದು. ಅದೇ ರೀತಿ ಬಸಸ್ ಇವತ್ತು ಒಟ್ಟು 1.5 ವರ್ಷದಲ್ಲಿ 841 ಬಸ್ಸಿಗೆ ಆದೇಶ ಕೊಟ್ಟು ಈಗ 584 ಬಂದಿದೆ. ಇನ್ನು 247 ಬರಬೇಕು. ಇವತ್ತು 127 ಬಸ್ಸು ಇವತ್ತು ಇಲ್ಲೇ ನಿಮ್ಮ ಮುಂದೆ ನಿಂತಿದೆ. ಮತ್ತು ಹುಬ್ಬಳ್ಳಿ ಧಾರವಾಡ ನಗರಕ್ಕೆ 3 ಬಸ್ಸು ಇದರಲ್ಲಿ ಸೀಮಿತ ಇರುತ್ತೆ. ಮತ್ತು ಅದೇ ರೀತಿ ಶಕ್ತಿ ಕಾರ್ಯಕ್ರಮ ಪ್ರಾರಂಭವಾದ್ಮೇಲೆ ಒಟ್ಟು 328 ಕೋಟಿ ಜನ ಮಹಿಳೆಯರು ನಮ್ಮ ಬಸ್ಸುಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. ಒಟ್ಟು 7,600 ಕೋಟಿಯಷ್ಟು ಹಣ ವೆಚ್ಚ ಮಾಡಿದೆ ನಮ್ಮ ಸರ್ಕಾರ. ಮತ್ತು ಬಸ್ಸುಗಳು ಕೂಡ ಸಂತೋಷ ಮಾಡಿದ್ರು. ಬಸ್ಸಸ್ಸು ಬೇಕು ನಮ್ಮ ವಾಯುವ್ಯ ಕರ್ನಾಟಕ ಸರ್ಕಾರಕ್ಕೆ ಅಂತ ಅವರು ಮತ್ತು ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಬಸ್ಸಸ್ಸು ಹಿಂದೆ 4 ವರ್ಷದಲ್ಲಿ ಒಂದು ಬಸ್ಸು ತಗೊಂಡಿರಲಿಲ್ಲ. BMTC ಹೊರತುಪಡಿಸಿ ಯಾವ ಕಲ್ಯಾಣ ಕರ್ನಾಟಕ ಆಗಲಿ, ವಾಯುವ್ಯ ಕರ್ನಾಟಕ ಆಗಲಿ, KSRTC ಆಗಲಿ ಒಂದು ಬಸ್ಸಸ್ಸು ತಗೊಳ್ತಾ ಇದ್ದಿದ್ದರಿಂದ 4 ವರ್ಷ ಕಂಟಿನ್ಯೂಸ್ ಆಗಿ ನಮಗೆ ಬಸ್ಸುಗಳ ಕೊರತೆ ಕಾಣಿಸ್ತಾ ಇದೆ. ಈಗ ನಾವು 841 ಬಸ್ ತಗೊಳ್ಳೋದ್ರಿಂದ ಸ್ವಲ್ಪ ಸುಧಾರಣೆ ಆಗುತ್ತೆ. ಮತ್ತು ರೀಫರ್ಮಿಶ್ಮೆಂಟು ಬಸ್ಸಸ್ಸು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಪುನಶ್ಚೇತನ ಮಾಡಿ ಬಸ್ಸುಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಅದೇ ರೀತಿ ರಿಕ್ರೂಟ್ಮೆಂಟು 2016ರಲ್ಲಿ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ರಿಕ್ರೂಟ್ಮೆಂಟ್ ಮಾಡಿದ್ದು ಕೊನೆ 14,000 ಜನ ರಿಟೈರ್ಡ್ ಆಗಿದ್ರು. ರಿಕ್ರೂಟ್ಮೆಂಟ್ ಮಾಡಿರಲಿಲ್ಲ. ಅದರಿಂದ ಹಾಸನ ಸರ್ಕಾರ ಅನುಮತಿ ಕೊಟ್ಟಿರಲಿಲ್ಲ. ಅದರಿಂದ ಟೆಂಪರರಿಯಾಗಿ ತಗೊಂಡಿದ್ರು. ಈಗ 2,000 ಜನ ಇಲ್ಲಿ ರಿಕ್ರೂಟ್ಮೆಂಟ್ಗೆ ಅನುಮತಿ ಕೊಟ್ಟಿದ್ದೀವಿ. ಒಟ್ಟು 9,000 ಜನಕ್ಕೆ ಅನುಮತಿ ಕೊಟ್ಟಿದ್ದೀವಿ, 4 ಕಾರ್ಪೊರೇಷನ್ಗೆ ಸೇರಿ. ಮತ್ತು
ಅನುಕಂಪದ ಆಧಾರದ ಮೇಲೆ ನೌಕರರು ತೀರೋಗ್ಬಿಟ್ರೆ ಒಂದು ಉದ್ಯೋಗನೂ ಕೊಟ್ಟಿರಲಿಲ್ಲ. ಈಗ ನಾನು ಮಂತ್ರಿ ಆದಮೇಲೆ ಒಟ್ಟು 1,000 ಜನಕ್ಕೆ ಅನುಕಂಪದ ಆಧಾರದ ಮೇಲೆ ಕೆಲಸ ಕೂಡ ಕೊಟ್ಟಿದ್ದೀವಿ. ಈಗ ಬಹಳ ವರ್ಷ ನಿಲ್ಸೇ ಬಿಟ್ಟಿದ್ರು, ಇನ್ನು ರಿಕ್ರೂಟ್ಮೆಂಟ್ ಇರಲಿಲ್ಲ, ಇಂಥ ರಿಕ್ರೂಟ್ಮೆಂಟೇ ಮಾಡಿರಲಿಲ್ಲ. ಅದರಿಂದ ಡ್ರೈವರ್ಸ್ನ ಟೆಂಪ್ರರಿ ಆಗಿ ತಗೋಬೇಕಾಗಿತ್ತು. ಈ ಹೊಸ ಡ್ರೈವರ್ಸ್ ಎಲ್ಲ ಬಂದಮೇಲೆ ಈಗ ಟೆಂಪ್ರರಿ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅವರು ಕೂಡ ಅಪ್ಲೈ ಮಾಡ್ಕೋಬಹುದು. ಇಷ್ಟು ಹೇಳಿ ಮತ್ತೆ